ನಮ್ಮ ಕಂಡ್ರೆ ಆಗದೆ ಇರೋರು ನಮಗೇನಾದರೂ ಕಷ್ಟ ಬಂತು ಅಂದ್ಕೊಳ್ಳಿ, ನಾವು ಅವ್ರ ಮುಂದೆ ಹೇಳ್ಕೊಳ್ಳಿ ಅಂದ್ಕೊಳ್ಳಿ, ಈ ಥರ ಕಷ್ಟಪಡ್ತಾ ಇದ್ದೀವಿ, ಏನು ಮಾಡೋದೇನೋ ಗೊತ್ತಾಗ್ತಾ ಇಲ್ಲ ಅಂತ. ನಮ್ಮ ಮುಂದ್ಗಡೆ ಎಲ್ಲ ಚೆನ್ನಾಗಿ ಮಾತಾಡೋದು. ಹೌದಲ್ಲತ್ತ, ಕಷ್ಟ ಬಂತಾ, ಹೌದಾ ಅತ್ತ, ದೇವ್ರಿಗೆ ಕಣ್ಣೇ ಇಲ್ಲಪ್ಪ, ಏನು ಕಷ್ಟಪಡ್ತಾ ಇದೆಯಾ, ಎಷ್ಟು ಅನುಭವಿಸ್ತಾ ಇದೆಯಾ ಅಲ್ವಾ, ದೇವ್ರ ಬಿಡು, ನಿನಗೂ ಒಂದು ಟೈಮ್ ಬರುತ್ತೆ, ಏನು ಮಾಡೋಕ್ಕಾಗುತ್ತೆ ಅಂತ ನಮ್ಮ ಮುಂದೆ ಮಾತಾಡೋದು. ಹಿಂದ್ಗಡೆ ಹೋಗ್ಬಿಟ್ಟು ಬೇರೆಯವ್ರ ಮುಂದೆ ಬೇರೆ ಥರ ಮಾತಾಡೋದು. ಅದಕ್ಕೆ ಅವ್ರವ್ರ ಮಾತಿನ ಇದರಲ್ಲಿ ಹೇಳ್ಬಿಡೋದು. ಅವಾಗ ಅದಕ್ಕೆ ತಗೋ ದೇವ್ರ ಆ ರೀತಿ ಇಟ್ಟಿರೋದು, ಅದಕ್ಕೆ ತಗೋ ದೇವ್ರ ಆ ರೀತಿ ಹಣೆ ಬರ ಬರ್ದಿರೋದು, ಅದಕ್ಕೆ ಗಂಡ ಹಂಗಿರೋದು, ಅದಕ್ಕೆ ತವ್ರ ಮನೆಯವ್ರು ಸೇರಿಸದೇ ರೀತಿಯಲ್ಲಿರೋದು, ಅದಕ್ಕೇನೆ ಯಾರು ಮಾತಾಡಿಸದೇ ರೀತಿಯಲ್ಲೇ ಇರೋದು, ಅದಕ್ಕೆ ಯಾವ ಫ್ರೆಂಡ್ ಸರ್ಕಲ್ಲೂ ಇಲ್ಲ, ಒಬ್ಬಳೇ ಸಾಯ್ತಾ ಇರ್ತಾಳೆ ಅಂತ ಈ ರೀತಿ ಹೋಗಿ ಮಾತಾಡೋದು. ಅಲ್ಲ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅವ್ರು ಯಾರಿಗೂ ಕಷ್ಟನೇ ಬರಲ್ವಾ, ಅವ್ರ ಫ್ಯಾಮಿಲಿಯಲ್ಲಿ ಜಗಳನೇ ಆಗಲ್ವಾ, ಅವ್ರ ಫ್ಯಾಮಿಲಿಯಲ್ಲಿ ಮಾತಾಡೋದೇ ಇಲ್ವಾ, ಅವರು ಅನುಭವಿಸಿರ್ತಾರೆ ನಮ್ಮ ಥರನೇ ಕಷ್ಟನ. ಬಟ್ ನಾವು ಹೇಳ್ಕೊತೀವಿ, ಅವ್ರು ಹೇಳ್ಕೊಡಲ್ಲ ಅಷ್ಟೇ. ಅವ್ರದ್ದು ಮುಚ್ಚಾಕೊಂಡ್ಬಿಡ್ತಾರೆ, ನಮ್ಮದು ಎತ್ತಿ ತೋರಿಸ್ತಾ ಇರ್ತಾರೆ. ಮನುಷ್ಯ ಅಂದ ಮೇಲೆ ಹುಟ್ಟು ಸಾವು ಹೇಗೇನು, ಕಷ್ಟ ಸುಖನೂ ಅದೇ ರೀತಿನೇ. ನೀನು ಒಬ್ರ ಬಗ್ಗೆ ಇವತ್ತು ನನ್ನ ಬಗ್ಗೆ ಹೋಗ್ಬಿಟ್ಟು ನನ್ನ ಮುಂದೆ ಚೆನ್ನಾಗಿ ಮಾತಾಡಿ, ಈ ಬೆನ್ನಿಂದ್ಗಡೆ ಹೋಗ್ಬಿಟ್ಟು ನನ್ನ ಬಗ್ಗೆ ನೀನು ಮಾತಾಡ್ತಾ ಇದೀಯ ಅಂದರೆ, ನಿನ್ನ ಬಗ್ಗೆ 1000 ಜನ ಬೆರಳು ಮಾಡಿ ತೋರಿಸ್ತಾ ಇರ್ತಾರೆ. ಫಸ್ಟು ಅದನ್ನ ನೋಡ್ಕೋಬೇಕು. ನಾನೇ ಆಗಲಿ, ನಾನು ಒಬ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಬೆನ್ನಿಂದ್ಗಡೆ 1000 ಜನ ಬೆರಳು ಮಾಡಿ ತೋರಿಸ್ತಾ ಇರ್ತಾರೆ. ನಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೋಬೇಕು. ನಮ್ಮ ಕಷ್ಟ ಇದು ನಾವೇ ಅನುಭವಿಸ್ಬೇಕು ಹೊರ್ತು ಅವ್ರು ಬಂದು ಅನುಭವಿಸಲ್ಲ. ಮಾತಾಡೋಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಿ ಮಾತಾಡಬೇಕು.